ಸಚಿವ ಸ್ಥಾನ ಸಿಗದ ಶಾಸಕರಲ್ಲಿ ಅಸಮಾಧಾನ ಮೂಡುವುದು ಸಹಜ ಎಂದು ಸಚಿವ ಅಜಯ್ ಧರಂ ಸಿಂಗ್ ಹೇಳಿದ್ದಾರೆ. ಸಚಿವರಾದ ಬಳಿಕ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಗೆ ಆಗಮಿಸಿದ ವೇಳೆ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸಚಿವ ಸ್ಥಾನ ತಪ್ಪಿದಾಗ ಶಾಸಕರಿಗೆ ಅಸಮಾಧಾನವಾಗುವುದು ಸಾಮಾನ್ಯ. ಇದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವಲ್ಲ, ದೇಶದ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕಂಡುಬರುವ ಸಂಗತಿಯಾಗಿದೆ. ಹಲವು ಅರ್ಹ ನಾಯಕರು ಅವಕಾಶದಿಂದ ವಂಚಿತರಾಗಿದ್ದರೂ ತಾಳ್ಮೆಯಿಂದ ಇರಲು ಮುಖ್ಯಮಂತ್ರಿಗಳು ಮನವಿ ಮಾಡಿದ್ದಾರೆ. ಹಿರಿಯ ನಾಯಕರಾದ ಡಿಕೆ ಶಿವಕುಮಾರ್ ಹಾಗೂ ಡಾ ಜಿ ಪರಮೇಶ್ವರ್ ಅವರಿಗೂ ಸಹ ಆರಂಭದಲ್ಲಿ ದೀರ್ಘಕಾಲ ಅವಕಾಶಗಳು ಸಿಕ್ಕಿರಲಿಲ್ಲ, ಆದರೂ ಅವರು ತಾಳ್ಮೆಯಿಂದಿದ್ರು. ವರದಿ ಬಸಲಿಂಗಪ್ಪ, ಲಿಂಗಸಗೂರು. ಸಮಾಲೋಚನೆ ಮಾಡಿ ಯಾವೊಂದು ರೀತಿಯಿಂದ ಮಾಡಕ್ ಬರ್ತದಂತ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಕೇಳ್ಕೊಳ್ತೀವಿ. ಸಚಿವ ಸ್ಥಾನ ಸಿಗದವರು ಅಸಮಾಧಾನ ವ್ಯಕ್ತಪಡಿಸ್ತಿರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದು ಸಹಜ ಅದ. ಇದು ಕಾಂಗ್ರೆಸ್ ಪಕ್ಷದಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ತಂದೆಯವರು ಮುಖ್ಯಮಂತ್ರಿ ಇದ್ದಾಗ 2004ರಿಂದ ಆ ಒಂದು 15% ಕ್ಯಾಪ್ ಅಂತ ಬಂದುಬಿಟ್ಟಿದೆ. ಭಾಳಷ್ಟು ಜನ ಅರ್ಹರಿದ್ದಾರೆ, ಭಾಳಷ್ಟು ಜನ ಸೀನಿಯರ್ ಇದ್ದಾರೆ, ಅರ್ಹರಿದ್ದಾರೆ. ಅದಕ್ಕಾಗಿ ಒಂದು ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಮತ್ತು ಕೆಲವರು ಮತ್ತು ಹಿರಿಯರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಕಾಂಬಿನೇಷನ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯೂತ್ ಅಂತ ಮಾಡಿದ್ದಾರೆ. ಭಾಳಷ್ಟು ಜನ ಅರ್ಹರಿಗೆ ಅವಕಾಶ ಸಿಕ್ಕಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಹೇಳಿದ್ದಾರೆ, ತಾಳ್ಮೆಯಿಂದ ಇರಬೇಕು. ಅವರು 2 ಬಾರಿ 2004ರಿಂದ 2014ವರೆಗೆ ಅವರು ಮಂತ್ರಿ ಆಗಿರಲಿಲ್ಲ. ಆದರೆ 2014ನಿಂದ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ಬಹುಶಃ ಅವರನ್ನು ನೋಡಿಕೊಂಡು, ನಾವು ಡಾಕ್ಟರ್ ಪರಮೇಶ್ವರ್ ನೋಡಿಕೊಂಡು ನಾನು ಕೂಡ ವಂಚಿತನಾಗಿದ್ದೆ 2018ರಲ್ಲಾಗಲಿ 2023ರಲ್ಲಾಗಲಿ. ಆದರೆ ಭಾಳಷ್ಟು ಜನ ಅರ್ಹರಿದ್ದಾರೆ. ಮುಂದೆ ಬರ್ತಕ್ಕಂಥ ಒಂದು ಪಕ್ಷ ಅವರಿಗೆ ಸ್ಥಾನಮಾನ ಕೊಡ್ತದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಸಮಾಧಾನಗಳು ಶಮನ ಆಗ್ತದೆ ಅಂತೀರಾ? ಇಲ್ಲ, ಖಂಡಿತವಾಗಿ ಆಗ್ತದಲ್ಲ. ಈಗಾಗಲೇ ಭಾಳಷ್ಟು ಕೆಲವು ಶಾಸಕರು ಏನು ನಾವು ರಾಜೀನಾಮೆ ಕೊಟ್ಟಿದ್ದು ಅಂತ ಹೇಳಿದ್ರು, ವಾಪಸ್ ತೊಗೊಂಡಿದ್ದಾರೆ. ಇದು ರಾಜಕೀಯದಲ್ಲಿ ಕೇವಲ ನಮ್ಮ ಪಕ್ಷದಷ್ಟೇ ಅಲ್ಲ, ನಮ್ಮ ರಾಜ್ಯದಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇದು ನಡೆಯದೆ. ಮಹಿಳೆ ಕೊಡ್ತೀವಲ್ಲ, ಈಗ ಕೊಟ್ಟಿಲ್ಲ ಅಂತಲ್ಲ, ಇನ್ನೂ ಒಂದು ಸ್ಥಾನ ಏನಿದೆ ಅದು ಕೊನೆ ಕ್ಷಣದಲ್ಲಿ ಅದೆಲ್ಲ ಗಮನದಲ್ಲಿ ತಗೊಂಡು ಒಂದು ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಖಂಡಿತವಾಗಿ ತಗೊಳ್ತಾರೆ. ಸರ್, KKRDB ಅಧ್ಯಕ್ಷ ಸ್ಥಾನ ರಾಯಚೂರಿಗೆ ಕೊಡಬೇಕಂತೇಳಿ ಡಿಮ್ಯಾಂಡ್ ಇದೆ ಸರ್. ರಾಯಚೂರು ಯಾರೋ ಶಾಸಕರಿಗೆ ಗುಲ್ಬರ್ಗದವರೇ ಜಾಸ್ತಿ ಆಗಿದ್ದಾರೆ, 4 ಸಲ ಆಗಿದ್ದಾರೆ ಸರ್. ಈ ಬಾರಿ ಏನನ್ನ ನಿರೀಕ್ಷೆ ಇಲ್ಲ, ನಾನು ಒಪ್ಕೊಳ್ತೀನಿ. ಹಿಂದೆ ಬಸವರಾಜ ರಾಯರೆಡ್ಡಿ ಅವರು ಆಗಿದ್ರು, ಮೊದಲಾಗಿ ಭೂಸರಾಜ್ ಸಾಹೇಬರು ಆಗಿದ್ರು, KKRDB ಫಸ್ಟ್ ಆಗಿದ್ರು. ಬರೀ ಕಲಬುರಗಿ ತೊಗೊಂಡಿದ್ದಾರೆ ಅಂತಲ್ಲ, ಆದರೆ ಯಾವಾಗಲೂ ಕೂಡ ಇದಕ್ಕೊಂದು ತೀರ್ಮಾನ ತೊಗೊಳ್ಬೇಕಂದ್ರೆ ನಮ್ಮ ಪಕ್ಷದ ವರಿಷ್ಠರು ತೊಗೊಳ್ತಾರೆ. ಎಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ತಾರೆ.